ಹಾಗೂ ಕರಣ್ಣ ಸಾಹೇಬ್ರೆ, ನಾಡಗೌಡ್ರೆ, ಪ್ರತಾಪ್ ಗೌಡ್ರೆ, ಡಿ ಆರ್ ಪಾಟೀಲ್ರೆ, ನಮ್ಮ ಜಾನಗೌಡ್ರೆ, ಅವರೇ, ಶಿವರಾಮೇಗೌಡ್ರೆ ಹಾಗೂ ಇನ್ನೊಬ್ಬ ಗಂಗಹತ್ಯ ಶಾಸಕ ಮಿತ್ರರಾದಂಥ ಜನಾರ್ದನ್ ರೆಡ್ಡಿ ಸಾಹೇಬ್ರೆ, ನಿಜವಾಗಲೂ ಇವತ್ತ ಈ ಭಕ್ತ ಸಾಗರ ಕೊಪ್ಪಳದಲ್ಲಿ ವಿಶೇಷವಾದಂಥ ಜಾತ್ರೆ, ನಮ್ಮ ಜಿಲ್ಲೆಗೆ ಅಷ್ಟೇ ಸಂಬಂಧಪಟ್ಟಂಥ ಜಾತ್ರೆ ಅಂತ ತಿಳ್ಕೊಬೇಡಿ. ದಕ್ಷಿಣ ಭಾರತದೊಳಗೆ ದಕ್ಷಿಣದ ಕುಂಭಮೇಳ ಅಂತ ಹೆಸರಂತ ಏನಾದರೂ ಬಂದಿದ್ರೆ ಅದು ಕೊಪ್ಪಳದ ಜಾತ್ರೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಯಾಕಂದರೆ ಇಷ್ಟು ಅದ್ಭುತವಾಗಿ, ಇಷ್ಟು ಅಚ್ಚುಕಟ್ಟಾಗಿ ಮಾತ್ರ ಅಲ್ಲ, ಇವತ್ತು ಗ್ರಾಮೀಣ ಭಾಗದಲ್ಲಿ ಇರುವಂಥ ಭಕ್ತರಿಗೆ ಎಲ್ಲ ರೀತಿಯ ನೆರವನ್ನ ಆಗುವ ರೀತಿಯಲ್ಲಿ ಪೂಜ್ಯರ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ನಾವು ನೀವೆಲ್ಲ ಪೂಜ್ಯರ ಕಾರ್ಯಕ್ಕೆ ಕೈಯನ್ನು ಜೋಡಿಸಿ ಸಹಕರಿಸಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಾಗ ಅದು ಕೇವಲ ಗವಿಸಿದ್ದೇಶ್ವರ ಮಠಕ್ಕೆ ಅಲ್ಲ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೆ ಮತ್ತು ಈ ಒಂದು ನಾಡಿನ ಮಠದ ಭಕ್ತರಿಗೆ ಕೊಟ್ಟಿದಾಗ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ ಇಂದಿನ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಕೋತೀನಿ. ಬಹಳಷ್ಟು ವರ್ಷಗಳಿಂದ ಜಾತ್ರಾ ಮಹೋತ್ಸವಕ್ಕೆ ನಾನು ಈ ಎರಡು ಕಣ್ಣೀರುಗಳಿಂದ ನೋಡಿ ಸಾಕ್ಷಿ ಆಗಬೇಕು, ಆನಂದ ಪಡಬೇಕು ಅನ್ನುವಂಥ ಅನೇಕ ದಶಕಗಳ ಕನಸು ಇವತ್ತು ನನಸಾಗಿದೆ. ಹೀಗಾಗಿ ನನಸು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಪೂಜ್ಯರಿಗೆ ಮತ್ತೊಮ್ಮೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಮತ್ತು ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿನ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಶರಣೇಗೌಡರವರು ನಾವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಗವಿಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಒಂದು ನಿಮಿಷ ಸಂಬಳದ ಸರ್ ಒಂದು ನಿಮಿಷ. ಒಂದು ನಿಮಿಷ ಮಾತಾಡಲ. ಇಂದು ಮಹಾಮಹಿಮ ಗವಿಸಿದ್ದೇಶನ ಯಾತ್ರಾ ಮಹೋತ್ಸವ. ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ, ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರೆ ಸುತ್ತೂರು ಶ್ರೀಗಳವರು. ಅವರು ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮರು. ಅವರು 300 ಶಿಕ್ಷಣ ಸಂಸ್ಥೆಗಳು, 20,000 ಉದ್ಯೋಗಗಳು, 1,00,000 ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ. ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ, ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ. ಅಂಥ ಪರಮ ಪೂಜ್ಯರು, ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು ಇಂದು ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸುತ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ಸಚಿವರು, ಶಾಸಕರು, ಹಿರಿಯರು, ಗಣ್ಯರು, ಅದರ ಜೊತೆಗೆ ನಾಡಿನ ಅಪಾರವಾದ
ಪವಿತ್ರವಾದ ವಿಶುದ್ಧನ ಈ ಭಕ್ತ ಸ್ತೋಮದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ 2 ನಿಮಿಷಗಳ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ರಥೋತ್ಸವಕ್ಕೆ ಪೂಜ್ಯರು ಚಾಲನೆ ಕೊಡ್ತಾ ಇದ್ದಾರೆ. ಈ ವರ್ಷ ರಥೋತ್ಸವಕ್ಕೆ ಬಾಳೆಹಣ್ಣನ್ನು ಅರ್ಪಿಸಬಾರದು ಅಂತೇಳಿ ಅದನ್ನು ಬಹಳಷ್ಟು ಜನ ಪಾಲಿಸಲಿಕ್ಕೆ ಸೇರಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಈ ಜನಸ್ತೋಮವನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗವಿಸಿದ್ದೇಶ್ವರರಿಗೆ ಬಂಧುಗಳೇ, ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರವನ್ನು ಅರ್ಪಿಸಿ, ಸುತ್ತೂರು ಶ್ರೀಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಗಣ್ಯರೇ, ಅತಿಥಿ ಮಹೋದಯರು ಮತ್ತು ವಿಶೇಷವಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳು, ನಾನು ಭಾಷಣ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಈ ದೇವಾಲಯದಲ್ಲಿ ಅಜ್ಜನ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವೆಲ್ಲ ಸೇರಿ, ಇದು ಎಂಥ ಪವಿತ್ರವಾದಂಥ ದಿನ ಅಂದರೆ, ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ಇವತ್ತು ನನಗೆ ಈ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಭಾಗ್ಯ ಮತ್ತು ಇಂಥ ಪವಿತ್ರವಾದಂಥ ಧಾರ್ಮಿಕವಾದಂಥ ಶಕ್ತಿ ಕೇಂದ್ರದಲ್ಲಿ ನಾವು ನೀವೆಲ್ಲ ಸೇರಿ ಶ್ರೀಗಳ ಆಶೀರ್ವಾದ, ಅಜ್ಜಯ್ಯನ ಆಶೀರ್ವಾದ ಪಡೆಯುವಂಥ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ನೀವೆಲ್ಲ ಭಕ್ತಾದಿಗಳಿಗೆ ಅಜ್ಜಯ್ಯನ ಕೃಪಾ, ಸಿದ್ದೇಶ್ವರನ ಕೃಪಾ, ನೀವು ಏನು ಮನಸ್ಸಿನಲ್ಲಿ ಅನ್ಕೊಂಡು ಬಂದಿದ್ದೀರೋ, ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನೀವೆಲ್ಲ ನಂಬಿ ಈ ಪವಿತ್ರವಾದಂತಹ ಸ್ಥಳಕ್ಕೆ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು, ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ, ಅಜ್ಜನ ಆಶೀರ್ವಾದ, ಭಗವಂತನ ಆಶೀರ್ವಾದ ಇವರೆಲ್ಲ ಪಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ನಾವು ನೀವೆಲ್ಲರೂ ಧನ್ಯರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಹೋಗ್ಬೇಕು ನಮ್ಮ ಗುಡ್ಡಕ್ಕೆ ಅಲ್ಲಾಡಿಸ್ಬೇಡ ಸ್ವಲ್ಪ ಸರಿ ಹೇ ಅಣ್ಣ ಎಂತ ತುದಿ ನಿಂತ್ಕೊಂಡ್ಬಿಟ್ಟು ನನಗೆ ಟಾರ್ ಆಗೈತೆ ಇಲ್ಲೇ ಇದ್ದೆ ಮಿತಿ ಮಾಡ್ತೀನಿ ನಾ ತುದಿ ನಿಂತಲ್ಲ ನಂದು ಹೆಂಗೆ ಇರ್ಬಾರ್ದು ಬಿಡು ನಾವು ಈ ಗುಡಿಗೆ ವಿಶೇಷವಾದಂಥ ಜಾತ್ರೆ ನಮ್ಮ ಜಿಲ್ಲೆಗೆ ಅಷ್ಟೇ ಸಂಬಂಧಪಟ್ಟಂಥ ಜಾತ್ರೆ ಅಂತ ತಿಳ್ಕೊಬೇಡಿ. ದಕ್ಷಿಣ ಭಾರತದೊಳಗೆ ದಕ್ಷಿಣದ ಕುಂಭಮೇಳ ಅಂತ ಹೆಸರಂತ ಏನಾದರೂ ಬಂದಿದ್ರೆ ಅದು ಕೊಪ್ಪಳದ ಜಾತ್ರೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಯಾಕಂದರೆ ಇಷ್ಟು ಅದ್ಭುತವಾಗಿ ಇಷ್ಟು ಅಚ್ಚುಕಟ್ಟಾಗಿ ನನಗನ್ಸಿದ ಮಟ್ಟಿಗೆ ಯಾವ ಜಾತ್ರೆಯೂ ಆಗೋದು. ನಾನು ಪ್ರತಿಯೊಂದು ಜಾತ್ರೆ ಕೆಲವೊಂದಿಷ್ಟು ಉದಾಹರಣೆ ನಮ್ಮ ಕೊಪ್ಪಳ ಶ್ರೀಗಳ ಉದಾಹರಣೆಗಳನ್ನು ನೋಡಿ. ಎಲ್ಲಿ ನೋಡ್ತಿರಲ್ಲೇ ಜನಸಾಗರ ಅಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮತ್ತು ಅದರ ಜೊತೆಗೆ ಬಹಳ ವಿಶೇಷವಾದದ್ದು ಅಂತಂದ್ರೆ ದಾಸೋಹ. ಈ ಕಡೆ ತಿರುಗುತ್ತೇನೆ ಹಿಂಗೆ ಈ ತಗೊಂಡೆ ರಾಜ್ಯದೊಳಗೆ ಎಲ್ಲ ಮಠಗಳಿದ್ದಾವೆ. ನಾ ಇಲ್ಲಿ ತಗೋನಿ ಕ್ಯಾಮ್ರಾನ ಕಟ್ ಮಾಡಿ ಮತ್ತೆ ಈ ಕಡೆ ತಗೊಂತೆ ಕಟ್ ಮಾಡಿ ಈ ಕಡೆ ವಾಸ ನೀನು ವಾಸ ಇಲ್ಲಿ ಕಡೆ ನೋಡಿ ನೀನು ಯಾರೋ ವಾಸ ಮಾಡೋದು ಕಡೆ ನೀನು ಜಾತ್ರೆ ಒಂದು ಮಠ ಅಂದ್ರೆ